ಏನು ನಾವೇನು ಶಾಶ್ವತನ? ಎಲ್ಲರೂ ಒಂದಲ್ಲ ಒಂದಿನ ಈ ಜಗತ್ತು ಖಾಲಿ ಮಾಡಿ ಜಾಗ ಖಾಲಿ ಮಾಡಿ ಓಡೋದೆ. ಇವತ್ತು ಅವ್ರಿಗೆ ಸ್ವಲ್ಪ ಬೇಗ ಭಗವಂತನ ಕರೆ ಬಂದ್ಬಿಡ್ತು, ಹೊರಟುಬಿಟ್ರು. ಅದಕ್ಕೆ ಚವರಾಯ ಬಂದಾರೆ, ಬರಿಗೈಲಿ ಬರಲಿಲ್ಲ. ಯಮ ಬರಿಗೈಲಿ ಬರೋದಿಲ್ಲ. ಅವನು ಕುಡುಗೋಲ ಕೊಡಲೊಂದು ಎಗಲೇರಿ ಒಳ್ಳೊಳ್ಳೆ ಮರವ ಕಡಿ ಬಂದ, ಫಲ ಬಿಟ್ಟ ಮರವ ಕಡಿ ಬಂದ. ಜವರಾಯ ಬಂದಾರೆ, ಬರಿಗೈಲಿ ಬರಲಿಲ್ಲ. ಕುಡುಗೋಲ ಕೊಡಲೊಂದ ಎಗಲೇರಿ ಒಳ್ಳೊಳ್ಳೆ ಮರವ ಕಡಿ ಬಂದ, ಒಳ್ಳೆ ಫಲ ಬಿಟ್ಟ ಮರವ ಕಡಿ ಬಂದ. ಇದು ಜನಪದ ಗೀತೆ. ಜನಪದ ಹೆಣ್ಮಗಳೊಬ್ಳು ಯಮನ್ ಜೊತೆ ಮಾತಾಡಿದ್ಲಂತೆ. ಯಮನ್ ಜೊತೆ ಅವಳಳೆ ಅಂತ ಗ್ರಾಮಕ್ಕೆ ಯಮ ಬಂದಂತೆ. ಒಬ್ಬ ಹೆಣ್ಮಗಳು ಆಯುಸ್ ಮುಗ್ದವಿದ್ದು ಕರ್ಕೊಂಡು ಹೋಗ್ಲಿಕ್ಕೆ. ಅವರಿಬ್ರು ಹೆಂಗ್ ಮಾತಾಡಿದ್ರು ಅನ್ನೋದೇ ಆಗೈತೆ. ಅಲ್ಲೊಬ್ರು ದಾಸರು ಬಂದವ್ರೆ ಪದಾಡಕ್ಕೆ. ಇಲ್ಲಿ ಜವರಾಯ ಬಂದಾರೆ, ಬರಿಗೈಲಿ ಬರಲಿಲ್ಲ. ಚವರಾಯ ಬಂದಾರೆ, ಬರಿಗೈಲಿ ಬರಲಿಲ್ಲ. ಕುಡುಗೋಲ್ ಕೊಡಲೊಂದೆಗಲೇರಿ ಒಳ್ಳೊಳ್ಳೆ ಮರವ ಕಡಿ ಬಂದ, ಒಳ್ಳೆ ಫಲಬೀಟ ಮರವ ಕಡಿ ಬಂದ. ಚವರಾಯ ಬಂದಾರೆ, ಬರಿಗೈಲಿ ಬರಲಿಲ್ಲ. ಎಂದು ಬರದ ಜವರಾಯ ಹಿಂದೇಕೆ ಬಂದೀರಿ, ಎಂದು ಬರದ ಜವರಾಯ ಹಿಂದೇಕೆ ಬಂದೀರಿ. ಕೊಳ್ಳಯ್ಯ ಚೊಂಬ ಕುಡಿ ನೀರ, ಕೊಳ್ಳಯ್ಯ ಚೊಂಬ ಕುಡಿ ನೀರ. ಕುಡಿಯೋಕೆ ಬಂದಿಲ್ಲ, ನಾ ಕೂರೋಕೆ ಬಂದಿಲ್ಲ. ಕುಡಿಯೋಕೆ ಬಂದಿಲ್ಲ, ನಾ ಕೂರೋಕೆ ಬಂದಿಲ್ಲ. ಗಂಡನ ಮಡದಿ ನಡೆ ಮುಂದೆ, ಗಂಡನ ಮಡದಿ ನಡೆ ಮುಂದೆ, ಗಂಡನ ಮಡದಿ ನಡೆ ಮುಂದೆ, ಗಂಡನ ಮಡದಿ ನಡೆ ಮುಂದೆ. ಚವರಾಯ ಬಂದಾರೆ, ಬರಿಗೈಲಿ ಬರಲಿಲ್ಲ. ಕುಡುಗೋಲ್ ಕೊಡಲೊಂದೆಗಲೇರಿ ಒಳ್ಳೊಳ್ಳೆ ಮರವ ಕಡಿ ಬಂದ, ಒಳ್ಳೆ ಫಲಬೀಟ ಮರವ ಕಡಿ ಬಂದ. ಚವರಾಯ ಬಂದಾರೆ, ಬರಿಗೈಲಿ ಬರಲಿಲ್ಲ. ನೋಡಿ, ಯಮ ಬಂದು ಮನೆ ಬಾಗಿಲು ನಿಂತಂತೆ ಅವಲಹಳ್ಳಿಗೆ. ಆ ಹೆಣ್ಮಗಳ ಆಯುಸ್ ಮುಗಿದೋಗಿತ್ತು. ಆಗ ಅಮ್ಮ, ನಿನ್ನ ಆಯುಸ್ ಮುಗ್ದೈತೆ, ಬಾ, ಈ ಲೋಕ ಸಾಕು ನಿನಗೆ, ನನ್ನ ಲೋಕಕ್ಕೆ ಹೋಗುವ ಅಂತ ಕರೆದ ಯಮ. ಆ ಹೆಣ್ಮಗಳೇನಂದ್ಲು ಗೊತ್ತಾ? ಎದ್ರಕೊಳ್ಳಿಲ್ಲ ಅವಳು. ಯಮನಿಗೆ ಎದುರ್ಲೇ ಇಲ್ಲ ಅವಳು. ಎಲ್ಲಿಂದ ಬಂದಿದ್ಯೋ ಪಾಪ, ಎಷ್ಟು ಸಾಕಾಗಿದ್ಯೋ, ಬದಲು ಬಾ, ಬಂದು ಕೂತ್ಕೊಂಡು ನೀರು ಕುಡಿ ಅಂದ್ಲು ಅವಳು. ಮನೆ ಬಾಗಿಲು ಬಂದು ಸಾವು ನೋಡ್ಬಿಟ್ಟು ನೀರು ಕುಡಿ ಅಂದವಳು. ಅವಳೆಂತ ಗಟ್ಟಿಗಿತ್ತಿರ್ಬೇಕು. ಯಮನ್ನೇ ನೀರು ಕುಡಿ ಅಂತ. ಈಗ ನಾವು ಟೀ ಮಾಡಿ ಕಾಫಿ ಮಾಡಿ ಅಂದರೆ ಆರ್ಡ್ರ್ ಮಾಡಿ ಅಂತ ಕೂತವ್ರು ಎಲ್ಲರೂ. ಇಲ್ಲ ಹೋಟ್ಲಲ್ಲಿ ತರಿಸ್ಕೊಡಪ್ಪ ಟೀ ಕಾಫಿ, ಅಯ್ಯೋ ಕಾಯಿಸೋರು ಯಾರು ಅಂತ. ಯಮ್ಮನಿಗೆ ನೀರು ಕುಡ್ಸಕ್ ನಿಂತವಳ ಆ ತಾಯಿ, ನೀರು ಕುಡಿಯಪ್ಪ ಅಂತ. ಅದಕ್ಕೆ ಯಮ್ಮ ಅಂದ, ನಿನ್ನ ಮನೇಲಿ ಕುಂತ್ಕೊಂಡು ನೀರು ಕುಡಿಯಕ್ಕೆ ನೆಂಟ್ರ? ನಾನು ನಿಮ್ಮ ನೆಂಟನೇನಮ್ಮ, ನಿನ್ನ ಆಯುಸ್ ಮುಗ್ದೈತ್, ನಡಿ ಹೋಗುವ ಅಂದ. ಅದಕ್ಕೆ ಹೆಣ್ಮಗಳಂತಾಳೆ,
ನನ್ನ ಆಯುಸ್ ಮುಗ್ದಾಯ್ತಾ ಅಪ್ಪ, ಇನ್ನೊಂದ್ 2-3 ತಿಂಗಳು ಬಿಟ್ಟು ಬರೋಗು ಅಂದ್ಲ ಅವಳು. ಏನ್ ನೀನ್ ಹೇಳ್ದಂಗೆ ಕೇಳಕ್ ಆಯ್ತದ? ನಾನು ಇನ್ 2-3 ತಿಂಗಳು ಬಿಟ್ಟು ಬೇರೆ ಬರ್ಬೇಕ? ಯಾಕೆ ಇವತ್ತೇನಾಗದೆ ಅಂದ. ಅದಕ್ಕೆ ಹೆಣ್ಮಗಳು ಹೇಳ್ತಾಳೆ, ಮನೆ ಮುಂದೆ ಚಪ್ಪಾರ ಹಬ್ಬದ ಸಡಗಾರ, ಮನೆ ಮುಂದೆ ಚಪ್ಪಾರ ಹಬ್ಬದ ಸಡಗಾರ, ನಾ ಬಿಟ್ಟಂಗೆ ಬರಲೋ ಜವರಾಯ, ನಾ ಬಿಟ್ಟಂಗೆ ಬರಲೋ ಜವರಾಯ. ಹಬ್ಬ ಮಾಡುವಂತ ಚೆಲುವೇರು ಬರುತ್ತಾರೆ, ಹಬ್ಬ ಮಾಡುವಂತ ಚೆಲುವೇರು ಬರುತ್ತಾರೆ. ಗಂಡನ ಮಡದಿ ನಡೆ ಮುಂದೆ, ಗಂಡನ ಮಡದಿ ನಡೆ ಮುಂದೆ, ಗಂಡನ ಮಡದಿ ನಡೆ ಮುಂದೆ, ಗಂಡನ ಮಡದಿ ನಡೆ ಮುಂದೆ. ಚೌರಾಯ ಬಂದಾರೆ ಬರಿಗೈಲಿ ಬರಲಿಲ್ಲ. ಯಮ ಹೇಳ್ತಾನೆ ನಡಿಯಮ್ಮ ಅಂತ, ಆಯಮ್ಮ ಹೇಳ್ತಾಳೆ ನಾಳೆ ನಮ್ಮ ಮನೇಲಿ ಹಬ್ಬ ಐತೆ ಕಣಪ್ಪ, ಚಪ್ರ ಹಾಕಿಲ್ವ ಮನೆ ಮುಂದೆ, ನಾ ಸತ್ತೋಗ್ಬಿಟ್ರೆ ಹಬ್ಬ ನಿಂತೋಯ್ತದೆ, ಅದಕ್ಕೆ ನಾನು ಬರುವುದಿಲ್ಲ ಅಂದ್ಲವಳು. ಕಾರಣ ಹೇಳಿದ್ಲ ತಾಯಿ. ಅದಕ್ಕೆ ಅಮ್ಮ ಅಂದ, ಏನ್ ನಿನ್ನ ಹೆಚ್ಕೊಂಡ್ ಕುಂತೈತ ಹಬ್ಬ, ನಡಿ ನನ್ ಜೊತೆ, ನೀನ್ ಇವತ್ ಸತ್ರೆ ಇವತ್ಗೆ 11 ದಿವ್ಸಕ್ಕೆ ನಿನಗೆ ಹಬ್ಬ ಮಾಡ್ತಾರೆ ನಡಿ ಅಂದವನು. ಹಬ್ಬ ಮಾಡಕ್ಕೇನು ಎಲ್ಲರೂ ಬರ್ತಾರೆ ನೆಂಟರು, ಮೊದ್ಲಿನ ತರ ಅಲ್ಲ ಈಗ. ಕುಟುಂಬ ಸಮೇತ ಬನ್ನಿ ಅಂದ್ರು ಒಬ್ಬರೇ ಹೋಯ್ತಿದ್ರು, ಕುಟುಂಬ ಸಮೇತನೇ ಹೋಗ್ತಾರೆ ಎಲ್ರು. 2 ಬಾಕ್ಸ್ ಬರೆ ತಂದು ತುಂಬ್ಕೊಂಡು ಹೋಯ್ತಾರೆ, ಮಗು ಬಂದಿಲ್ಲ ಕಾನ್ವೆಂಟ್ ಇಂದ ಅಂತ, ಯಾಕೆ ಸಂಜೆ ಅಡುಗೆ ಮಾಡೋದು ತುಪ್ಪ ಹೋಯ್ತದೆ ಅಂತ. ಹಬ್ಬ ಅಂತೂ ನಿಲ್ಲಲ್ಲ, ನಡಿ ಹೋಗುವ ಅಂದ ಯಮ. ಅದಕ್ಕೆ ಹೆಣ್ಮಗಳು ಅಂದ್ಲು, ಹಬ್ಬ ಅಂತೂ ಪರವಾಗಿಲ್ಲ ಮಾಡ್ಕಂತಾರೆ, ಆದ್ರೆ ನನ್ನ ಮನೆ ಹೆಂಗೈತ್ ನೋಡಪ್ಪ, ಹೆಂಗೈತ್ ಹೇಳು ನೋಡುವ. ಮಾಳಿಗೆ ಮಾಳಿಗೆ 5 ಅಂಕಣದ ಮಾಳಿಗೆ, ಮಾಳಿಗೆ ಮಾಳಿಗೆ 5 ಅಂಕಣದ ಮಾಳಿಗೆ, ನನ್ನ ಗಂಡನ ಬಿಟ್ಟು ಹೆಂಗೆ ಬರಲು, ನನ್ನ ಗಂಡನ ಬಿಟ್ಟು ಹೆಂಗೆ ಬರಲು, ನಿನ್ನ ಗಂಡನಿಗೆ ತಾಕಂತ ಎಣ್ಣೀರು ಬರುತ್ತಾರೆ. ನಿನ್ನ ಗಂಡನಿಗೆ ತಾಕಂತ ಎಣ್ಣೀರು ಬರುತ್ತಾರೆ. ಗಂಡನ ಮಡದಿ ನಡೆ ಮುಂದೆ, ಗಂಡನ ಮಡದಿ ನಡೆ ಮುಂದೆ, ಗಂಡನ ಮಡದಿ ನಡೆ ಮುಂದೆ, ಗಂಡನ ಮಡದಿ ನಡೆ ಮುಂದೆ. ಚೌರಾಯ ಬಂದಾರೆ ಬರಿಗೈಲಿ ಬರಲಿಲ್ಲ. ಹೆಣ್ಮಗಳು ಹೇಳ್ತಾಳಂತೆ, ಅಪ್ಪ 5 ಅಂಕಣದ ಮಾಳಿಗೆ ಮನೆ ನಂದು, ನಮ್ಮೂರಿಗೆ ದೊಡ್ಡ ಮನೆ ನಮ್ದು. ಅದಲ್ದೆ ನನ್ನ ಗಂಡ ಎಂತವನು ಗೊತ್ತಾ, ನಾನು ಅಂದ್ರೆ ಪ್ರಾಣ ಪ್ರಾಣ ಬಿಟ್ಕೊಂಡ್ಬಿಡ್ತಾನೆ, ನಾ ಸತ್ತೋಗ್ಬಿಟ್ರೆ ನನ್ನ ಗಂಡ ಬದುಕ್ತಾನೇನಪ್ಪ, ಅವನು ಸತ್ತೋಗ್ಬಿಡ್ತಾನೆ. ಅದಕ್ಕೆ ಅಮ್ಮ ಅಂದ, ನಡಿಯಮ್ಮಮ್ಮ, ನಿಂಗಣ್ಣನ ಬುದ್ಧಿ ನನಗ್ ಗೊತ್ತಿಲ್ವಾ, ನೀ ಸತ್ರಿನ 3 ತಿಂಗಳಿಗೆ ಮದುವೆ ಆಗು ಕಾಲ್ ಕೆರ್ಕ ನಿಂತವನು ಅವನು, ಏನ್ ನೀನ್ ಬಿಟ್ರೆ ಪ್ರಾಣ ಬಿಟ್ಕೊಂಡ್ತಾನಂತ, ನಡಿ ನಡಿ ಮೊದ್ಲು ಅಂದವನು. ಹಂಗಂತೀಯ, ಅವನೇನು ಅಂತವನೇ ಬಿಡು, ಯಾಕೋ ಮೆಸೇಜ್ ಜಾಸ್ತಿ ಆಗವ ಇತ್ತೀಚೆಗೆ, ಆದ್ರೂ ಆಯ್ತಂತ ತೊಂದ್ರೆ ಇಲ್ಲ, ಅವನೇನೋ ಮದುವೆ ಆಯ್ತಾನಪ್ಪೋ. ಆದ್ರೆ ಹಾಲು ಬನವನುಂಡು ನನ್ನ ತೋಳ ಮೇಲಾಡುವ, ಹಾಲು ಬನವನುಂಡು ನನ್ನ ತೋಳ ಮೇಲಾಡುವ, ನನ್ನ ಬಾಲಾನ ಬಿಟ್ಟು ಹೆಂಗೆ ಬರಲು, ನನ್ನ ಬಾಲಾನ ಬಿಟ್ಟು ಹೆಂಗೆ ಬರಲು. ಬಾಲನಿಗೆ ತಾಕಂತ ಬಾಲೇರು ಬರುತ್ತಾರೆ. ಬಾಲನಿಗೆ ತಾಕಂತ ಬಾಲೇರು ಬರುತ್ತಾರೆ. ಬಾಲನ ತಾಯಿ ನಡೆ ಮುಂದೆ, ಬಾಲನ ತಾಯಿ ನಡೆ ಮುಂದೆ, ಬಾಲನ ತಾಯಿ ನಡೆ ಮುಂದೆ,
ಬಾಲನ ತಾಯಿ ನಡೆ ಮುಂದೆ ಚೌರಾಯ ಬಂದಾರೆ ಪರಿಗೈಗೆ ಬರಲಿಲ್ಲ ಕೊಡಗೋಲ್ ಕೊಡಲೊಂದೆಗಲೇರಿ ಒಳ್ಳೊಳ್ಳೆ ಮರವ ಕಡಿ ಬಂದ ಒಳ್ಳೆ ಫಲವಿಟ್ಟ ಮರವ ಕಡಿ ಬಂದ ಚೌರಾಯ ಬಂದಾರೆ ಪರಿಗೈಗೆ ಬರಲಿಲ್ಲ ಚೌರಾಯ ಕರೆಕ್ಟ್ ಟೈಮ್ಗೆ ಬರ್ತಾನೆ. ನಮ್ಮ ಅಕ್ಕ ತಂಗಿರು ಕರೆಕ್ಟ್ ಟೈಮ್ಗೆ ಲಕ್ಷ್ಮೀ ನಿವಾಸ ನೋಡ್ಕೊಂಡೇ ಬಂದ್ರು. ನೀನ್ ಹೆಂಗಾರ ಶುರು ಮಾಡ್ಕೊಂಡು ನಮ್ಮ ಟೈಮ್ ನಾವು ಬರ್ತೀವಿ ಅಂತ. ನೋಡಿ, ಜಗತ್ತಲ್ಲಿ ಸಿದ್ದೇಶ್ವರ ನಮ್ಮನೆ ದೇವರು, ಬೀರೇಶ್ವರ ನಮ್ಮನೆ ದೇವರು, ಮಾದೇಶ್ವರ ನಮ್ಮನೆ ದೇವರು. ಯಮ ಯಾರಿಗೂ ದೇವರಲ್ಲ, ಯಾಕೆಂದ್ರೆ ಋಣಕ್ ಬರೋನಲ್ಲ ಅವನು. ಅವನು ನಮ್ಮ ಮನೆ ದೇವರಾಗಿದ್ರೆ ಅರಕೆ ಕಟ್ಕೊಂಡು ಹಿಡ್ಕೊಂಡ್ಬಿಡು, 10,000 ಕೊಡ್ತೀನಿ 10 ದಿವಸ ಬಿಟ್ಬಿಡು ಅಂತ. ಅದಕ್ಕೆ ಅವನು ಯಾರಿಗೂ ದೇವರಲ್ಲ. ವಿಧಿ ಯಾರಿಗೂ ದೇವ್ರ ಆಗೋದಿಲ್ಲ. ನಾವು ಊರ್ ತುಂಬಾ ದೇವಸ್ಥಾನ ಕಟ್ಟಿರ್ತೀವ, ಯಾವ್ದಾದ್ರು ಶವ ಊರಿಗೆ ಬಂತು ಅಂದ್ರೆ ಎಲ್ಲಾ ದೇವಸ್ಥಾನ ಬಾಗ್ಲಾಕ್ತಾರೆ. ಬಾಗ್ಲು ಹಚ್ಚಿಬಿಡ್ರಪ್ಪ ಹೆಣ ಬಂದೈತೆ ಅಂತ. ಯಾಕೆ? ದೇವ್ರು ಉಳಿಸ್ಕೊಳಕ್ ಆಗಲ್ಲ ರೀ. ದೇವ್ರು ನಮ್ಮನ್ನೆಲ್ಲ ಉಳಿಸಕ್ ಆಗಲ್ಲ. ಹುಷಾರಿಲ್ಲ ಅಂದ ತಕ್ಷಣ ಅರಕೆಲ್ಲ ಕಟ್ತೀವಿ, ಕೈ ಮುಗಿತೀವಿ, ಏನೇನೋ ಮೃತ್ಯುಂಜಯ ಹೋಮ ಎಲ್ಲ ಮಾಡಿಸ್ತೇವೆ. ಹಾಗಲ್ಲ. ಯಾಕೆ ಅಂದ್ರೆ ತಾಯಿ ಗರ್ಭದಲ್ಲಿ ನಿಶ್ಚಯ ಆಗಿರೋದು ನಮ್ಗೆಲ್ಲ ಆಯಸ್ಸು. ಹಾಗೆ ಮಹೇಶಣ್ಣ ಕೂಡ ಹಿರಿಯರನ್ನ ಬಿಟ್ಟು ಕಿರಿಯರೇ ಮೊದಲು ಹೊರಟಿದ್ದಾರೆ ಜಗತ್ತನ್ನು ಬಿಟ್ಟು. ಅದಕ್ಕೊಂದು ಕಾರಣ ಆರೋಗ್ಯದ ವ್ಯತ್ಯಾಸ ಅಂತಲೋ, ಅಪಘಾತ ಅಂತಲೋ, ಆತ್ಮಹತ್ಯೆ ಅಂತೋ ಏನೋ ಬರ್ತದೆ. ಅದರಿಂದ ನಾವೀಗ ಶವದ ಮೇಲೆ ಬಿದ್ದು ಹೊರಳಾಡುವುದರಿಂದ ಪ್ರಯೋಜನ ಏನು? ಹೆಣದ ಮೇಲೆ ಬಿದ್ದು ಹೊರಳಾಡಿ ಏನು ಪ್ರಯೋಜನ? ಅದಕ್ಕೆ ಶವದ ಸಂಸ್ಕಾರ ಒಂದು ದಿವಸ, ಇವತ್ತು ಆತ್ಮ ಸಂಸ್ಕಾರ. ಅದಕ್ಕಾಗಿ ಸ್ವರ್ಗಾರೋಹಣ ಕಥೆ ಆಗಬೇಕು ಮನೆ ಬಾಗಿಲಲ್ಲಿ ಅಂತೇಳಿ ನಮ್ಮ ಮಹೇಶ್ ಕುಮಾರ್ ಅಣ್ಣನವರ ಕುಟುಂಬದವರ ನಿರ್ಧಾರ. ಧರ್ಮರಾಯರ ಸ್ವರ್ಗಾರೋಹಣ. ಅದಕ್ಕೆ ಮುನ್ನ ಒಂದು ಅಪೇಕ್ಷೆಯ ಗೀತೆ ಇದೆ. 4 ಜನರ ಹೆಗಲ ಮೇಲೆ ನಮ್ಮ ಮಹೇಶ್ ಅಣ್ಣನ ಮೆರವಣಿಗೆ ಅಂತೇಳಿ. ವಿಡಿಯೋಗ್ರಾಫರ್ ಬಂದವರೇ. ಹುಷಾರ್ ತಬಲ ಅಣ್ಣ, ಸ್ವಲ್ಪ ನೀವು ತಬಲ ಇನ್ಮೇಲೆ ಕೇರ್ಫುಲ್ ಆಗಿ ನುಡಿಸ್ಬೇಕು. ನೋಡಲ್ಲಿ ವಿಡಿಯೋಗ್ರಾಫರ್ ಬಂದವ್ರೆ, ಒಂದು ಪೀಸ್ ಬಿಡ್ದಂಗೆ ಹಿಡ್ಕತ್ತಾರೆ ಈಗ. ಅಮ್ಮ, ಏನ್ ನಿನ್ನ ಹೆಸರು? ಐಸು ಅಲ್ವಾ? ಏನ್ ಹೆಸರು ನಿಂದು? ಜನನಿ. ಜನನಿ ಅಮ್ಮ, ಜನನಿ. ಫುಲ್ ಕವರ್ ಮಾಡ್ಕೊಂಡ್ಬಿಡ್ಬೇಕು, ಒಂದು ಪೀಸ್ ಬಿಡಂಗಿಲ್ಲ. ಜನನಿ ವಿಡಿಯೋಗ್ರಾಫರ್ ಮಾಡ್ತಾರೆ. ತಾತನ್ ಸಾಂಗ್ ನಾನು ಆಡ್ತೀನಿ, ರೆಕಾರ್ಡಿಂಗ್ ಮಾಡ್ಕೊಂಡು. 4 ಜನರ ಹೆಗಲಿನಲ್ಲಿ ಅವಲಳ್ಳಿ ಗ್ರಾಮದ ಬೀದಿಯಲ್ಲಿ, 4 ಜನರ ಹೆಗಲಿನಲ್ಲಿ ಅವಲಳ್ಳಿ ಗ್ರಾಮದ ಬೀದಿಯಲ್ಲಿ, ಯಾರದಪ್ಪ ಮೆರವಣಿಗೆ? ಮಹೇಶಣ್ಣನ ಮೆರವಣಿಗೆ, ನಮ್ಮ ಮಹೇಶಣ್ಣನ ಮೆರವಣಿಗೆ. 4 ಜನರ ಹೆಗಲಿನಲ್ಲಿ ನೀವು ಜೀವ ಬಿಡುವಾಗ ಯಾರ್ಯಾರ ನೆನೆದಿರಿ ಮಹೇಶಣ್ಣ? ನೀವು ಪ್ರಾಣ ಬಿಡುವಾಗ ಯಾರ್ಯಾರ ನೆನೆದಿರಿ ಮಹೇಶಣ್ಣ? ನಿಮ್ಮ ಪುಣ್ಯಶ್ರೀ ರಮೇಶ್ರೀ ನೆನೆದೀರ, ನಿಮ್ಮ ರಾಮು ಶ್ರೀನಿವಾಸು ನೆನೆದೀರ, ನಿಮ್ಮ ರೂಪನಾದರು ನೆನೆದೀರ, ನೀವು ಪ್ರಾಣವನಾದರು ಬಿಟ್ಟೀರ. 4 ಜನರ ಹೆಗಲಿನಲ್ಲಿ ಅವಲಳ್ಳಿ ಗ್ರಾಮದ ಬೀದಿಯಲ್ಲಿ, ಯಾರದಪ್ಪ ಮೆರವಣಿಗೆ? ಮಹೇಶಣ್ಣನ ಮೆರವಣಿಗೆ.
ಪೆಟ್ಟಾದ ಬಿದಿರ ತಂದವರೇ ನಿಮಗೆ ಚಂದಾದ ಪಲ್ಲಕ್ಕಿ ಮಾಡವ್ರೆ. ಪೆಟ್ಟಾದ ಬಿದಿರ ತಂದವರೇ ನಿಮಗೆ ಚಂದಾದ ಪಲ್ಲಕ್ಕಿ ಮಾಡವರೇ. ಹೊಸ ಬಟ್ಟೆಯ ಸಿಂಗಾರ ಸುಮಂಗಳಕ್ಕನ ಬಂಗಾರ. ಹೊಸ ಬಟ್ಟೆಯ ಸಿಂಗಾರ ಮಂಜುಳಕ್ಕನ ಬಂಗಾರ. 4 ಜನರ ಹೆಗಲಿನಲ್ಲಿ ಅವಲಳ್ಳಿ ಗ್ರಾಮದ ಬೀದಿಯಲ್ಲಿ ಯಾರದಪ್ಪ ಮೆರವಣಿಗೆ? ಮಹೇಶಣ್ಣನ ಮೆರವಣಿಗೆ. ದೊಡ್ಡ ಮನೆ ಕಾಳಪ್ಪನ ಮಗನೋಡೆ ತೊರೆಯಂಗೆ ಹೊರಟವನೆ. ದೊಡ್ಡ ಮನೆ ಕಾಳಪ್ಪನ ಮಗನೋಡೆ ರಾಜನಂಗೆ ಹೊರಟವನೆ. ಹೂವಿನ ಪಲ್ಲಕ್ಕಿ ಮೆರವಣಿಗೆ ಹೊರಟೈತೆ ನಮ್ಮೂರೊಳಗೆ. ಮರಳಿ ಬಾರದು ಮೆರವಣಿಗೆ ಸಾಗಿ ಹೊರಟಿದೆ ಊರೊಳಗೆ. 4 ಜನರ ಹೆಗಲಿನಲ್ಲಿ ಅವಲಳ್ಳಿ ಗ್ರಾಮದ ಬೀದಿಯಲ್ಲಿ ಯಾರದಪ್ಪ ಮೆರವಣಿಗೆ? ಮಹೇಶಣ್ಣನ ಮೆರವಣಿಗೆ. ಮಹೇಶಣ್ಣ ಮಹೇಶ್ ಕುಮಾರಣ್ಣ ಮಹೇಶ. ಲಕ್ಷ್ಮೀರಮಣ ಗೋವಿಂದ, ಆಂಜನೇಯವರ್ಧ ಗೋವಿಂದ, ಮುಚಕುಂದವರ್ಧ ಗೋವಿಂದ, ಪೃಥ್ರಾತ್ಮಕ ಮೋಕ್ಷ ದೊರಕಲಿ ಗೋವಿಂದ. ಜಯ ನಮ ಪಾರ್ವತಿ ಪತಯೇ ಹರ ಹರ ಮಹಾದೇವ ಶಂಭೋ. ಹೊಸಕೋಟೆ ತಾಲೂಕಿನ ಅವಲಹಳ್ಳಿ ಗ್ರಾಮ. ದೊಡ್ಡಮನೆ ಕುಟುಂಬದ ಕುಡಿ ಇವತ್ತು ಭಗವಂತನಿಗೆ ಸಾಗ್ತಾ ಇದೆ. ನೋಡಿ, ಸ್ವರ್ಗಾರೋಹಣ ಕಥೆಯನ್ನ ಹಿರಿಯರು ಆಯ್ಕೆ ಮಾಡಿದ ಧರ್ಮರಾಯರ ಸ್ವರ್ಗಾರೋಹಣ. ಇದು ಜೈಮಿನಿ ಭಾರತದಲ್ಲಿ ಉಲ್ಲೇಖ ಆಗಿರೋದು, ಮಹಾಭಾರತ ಅಲ್ಲ, ಜೈಮಿನಿ ಭಾರತದಲ್ಲಿ ಉಲ್ಲೇಖ. ಏನಾಯ್ತಂದ್ರೆ, ಈ ಧರ್ಮರಾಯರು ಸ್ವರ್ಗಕ್ಕೆ ಹೋದ್ರು ಅಂತ ಅಲ್ಲ, ಸ್ವರ್ಗಕ್ಕೆ ಎಲ್ಲರೂ ಹೋಗ್ತಾರೆ. ಈಗ ನಮ್ಮ ಮಹೇಶ್ ಅಣ್ಣನು ಸ್ವರ್ಗಕ್ಕೆ ಹೋಗ್ತಾರೆ ಅಂತ ನಂಬಿಕೆ ನಮಗೆ. ಮತ್ತು ಅವ್ರೇನು ವಿಶೇಷ ಅಂದ್ರೆ, ಸತ್ತು ಸ್ವರ್ಗಕ್ಕೆ ಹೋಗಿಲ್ಲ ಅವರು, ದೇಹ ಸಮೇತ ಸ್ವರ್ಗಕ್ಕೆ ಹೋದವರು ಅವರು. ಕೃಷ್ಣನು ಹೋಗ್ಲಿಕ್ಕಾಗ್ಲಿಲ್ಲ, ಭೀಮ ಹೋಗ್ಲಿಕ್ಕಾಗ್ಲಿಲ್ಲ, ಅರ್ಜುನ ಹೋಗ್ಲಿಕ್ಕಾಗ್ಲಿಲ್ಲ, ಪಿತಾಮಹ ಭೀಷ್ಮ ಹೋಗ್ಲಿಕ್ಕಾಗ್ಲಿಲ್ಲ ದೇಹ ಹೊತ್ಕೊಂಡು. ಯಾಕೆ ಅಂದ್ರೆ ಕೃಷ್ಣ ಧರ್ಮವನ್ನು ಉಳಿಸ್ಲಿಕ್ಕೆ ಕುತಂತ್ರವನ್ನು ಮಾಡ್ದ, ಕೆಲವು ತಪ್ಪುಗಳನ್ನು ಕೂಡ ಮಾಡ್ದ ಕೃಷ್ಣ. ಹಾಗೆ ದ್ರೋಣಾಚಾರ್ಯರು ಕೂಡ ಅನ್ನ ತಿನ್ಬಿಟ್ಟೆ ಅಂತೇಳಿ ಕೆಟ್ಟೋರು ಸವಾಸ ಮಾಡಿದ್ರು. ದಾನಶೂರ ಕರ್ಣ ಕೂಡ ದುಷ್ಟರ ಜೊತೆ ಸೇರಿ ತನ್ನ ಪುಣ್ಯವನ್ನೆಲ್ಲ ಕಳ್ಕೊಂಡ್ಬಿಟ್ಟ. ಆದ್ರೆ ಧರ್ಮಪ್ರಭು ಧರ್ಮರಾಯ ಮಾತ್ರ ಧರ್ಮದಿಂದಲೇ ನಡೆದ. ಪಣಕ್ಕಿಟ್ಟು ಪತ್ನಿ ಸೋತರು, ಸಹೋದರ ದುಶ್ಯಾಸನ ಸೆರಗಿಡ್ದು ಎಳೀತಿದ್ರು, ಅವನೇನಾದ್ರೂ ಮಾಡ್ಕೊಳ್ಳಿ ಸೋತಾಗದೆ ಅಂತ ಸುಮ್ಮನೆ ಕೂತ್ಕೊಂಡ್ಬಿಟ್ಟ. ಎಲ್ಲ ಬಾಯಿಗೆ ಬಂದಂಗೆ ಬೈದ, ಭೀಮ ಬೋದ, ಅರ್ಜುನ ಬೋದ, ಏನ ನೀನು ಗಂಡಸೇನೋ ನೀನು ಅಂತ ಬೈದ್ರು. ಏನಾಗಿದ್ರೆ ಏನಪ್ಪ, ಧರ್ಮ ಬೇಕಣೆಯ, ಸೋತಾಯ್ತಲ್ಲ ಸುಮ್ಮನೆ ಕೂತ್ಕೊಳ್ರಿ ಅಂತ. ಅಂತ ಧರ್ಮಪ್ರಭು ದೇಹ ಸಮೇತವಾಗಿ ಸ್ವರ್ಗಕ್ಕೆ ಸೇರಿದಂತ ಕತೆ ಧರ್ಮರಾಯರ ಸ್ವರ್ಗಾರೋಹಣ. ಈ ಕಥೆಯನ್ನ ಈ ದಿವಸ ಶ್ರವಣ ಮಾಡ್ತಾ ದೊಡ್ಡಮನೆ ಕುಟುಂಬದ ಕುಡಿ ಮುನಿಯಮ್ಮ ಕಾಳಪ್ಪನವರ ಜೊತೆ, ಸಹೋದರಿ ಈಗಾಗಲೇ ಶಿವೈಕ್ಯರಾಗಿರ್ತಕ್ಕಂಥ ಮಹೇಶಮ್ಮನವರ ಜೊತೆ ಮಹೇಶ್ ಕುಮಾರ್ ಅವರು ಕೂಡ ಇವತ್ತು ಸ್ವರ್ಗವನ್ನು ಸೇರಲಿ. ಈ ಕಥೆಯನ್ನ ತಾವೆಲ್ಲರೂ ಕೂಡ ಶ್ರವಣ ಮಾಡಬೇಕು. ಎರಿ ಕಥೆ ಮಾಡುವಾಗ ಒಂದು ಕಂಡೀಷನ್ ಏನಂದ್ರೆ, ಪೂರ್ತಿ ಕೇಳಬೇಕು. ಕತೆ ಮುಗಿಯೋ ತನಕ ಕುಳಿತು ಸಂತೋಷವಾಗಿ, ಬಲವಂತ ಏನಿಲ್ಲ,